ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತು ನಾನು ಒಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಆ್ಯಸ್ ಆನ್ ಅಂಗಡಿಯವನಾಗಿ ಒಂದು ಮಾತನ್ನು ನಿಮ್ಮ ಜೊತೆ ಹೇಳ್ಕೋಬೇಕಂತ ಇದ್ದೀನಿ. ಏನಪ್ಪ ಅಂದರೆ, ನೀವು ಮಾರ್ಕೆಟಿಗೆ ಹೋಗ್ತೀರಾ, ತೆಂಗಿನಕಾಯಿ ತರೋಕ್ಕೋ, ವೆಜಿಟೇಬಲ್ ತರೋಕ್ಕೋ ಅಥವಾ ಸೊಪ್ಪು ಏನಾದರೂ ತರೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ಒಂದು ತಪ್ಪನ್ನು ಮಾಡ್ತೀರಾ. ಆ ತಪ್ಪನ್ನು ಮಾಡಬಾರ್ದಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದೇನು ಅಂತಂದರೆ, ಬಾರ್ಗೇನ್ ಮಾಡೋದು, ಅಂದರೆ ಚೌಕಾಸಿ ಮಾಡೋದು. ಚೌಕಾಸಿ ಮಾಡೋದು ಒಳ್ಳೆಯದು, ಹೌದು. ಬಟ್ ಅತಿಯಾದ ಚೌಕಾಸಿ ಮಾಡೋದ್ರಿಂದ ನಿಮಗೆ ಲಾಸಸ್ಸು ಜಾಸ್ತಿ ಆಗುತ್ತೆ. ಏನಪ್ಪ ಅಂದರೆ, ಇವಾಗ ಎಕ್ಸಾಂಪಲ್ಲಾಗಿ ಒಂದು ತೆಂಗಿನಕಾಯಿ 30 ರೂಪಾಯಿ ತೆಂಗಿನಕಾಯಿನ ನೀವು 20 ರೂಪಾಯಿ ಕೇಳ್ತೀರಾ. ಬಟ್ ಅಂಗಡಿಯವನಿಗೆ ಕೊಡೋಕ್ಕೆ ಬರಲ್ಲ ಅದು, ಯಾಕಂದರೆ 10 ರೂಪಾಯಿ ಲಾಭ ಇಟ್ಟು ಯಾರೂ ಕೂಡ ಮಾರಲ್ಲ. ಆಗ ಅವನೇನು ಮಾಡ್ತಾನೆ, ಕ್ವಾಲಿಟಿ ಇಲ್ಲದೆ ಇರೋದನ್ನು, ಸ್ವಲ್ಪ ಕ್ವಾಲಿಟಿ ಡಿಮ್ ಆಗಿರೋದನ್ನ ಕಾಯಿನ ನಿಮಗೆ 20 ರೂಪಾಯಿಗೆ ಕೊಡಬೇಕಾಗುತ್ತೆ. ಆವಾಗ ನಿಮಗೇನಾಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗೋಲ್ಲ. ಅದನ್ನೇ ನೀವು 20 ರೂಪಾಯಿ ಕೇಳೋ ಜಾಗದಲ್ಲಿ ನೀವು 25 ರೂಪಾಯಿ ಕೇಳಿದ್ರೆ, ಒಂದು 5 ರೂಪಾಯಿ ಹೆಚ್ಚು ಕಮ್ಮಿಯಲ್ಲಿ ಕೇಳಿದ್ರೆ ಅವನು ನಿಮಗೆ ಚೆನ್ನಾಗಿರೋ ಕ್ವಾಲಿಟಿ ಕಾಯಿನೇ ಕೊಡ್ತಾನೆ. ಅದಕ್ಕೆ ಹೇಳೋದು, ಅತಿಯಾದ ಚೌಕಾಸಿ ಮಾಡೋಕೆ ಹೋಗ್ಬೇಡ್ರಿ. 5 ರೂಪಾಯಿ ಡಿಫ್ರೆನ್ಸಲ್ಲಿ ಇಟ್ಟು ವ್ಯಾಪಾರ ಮಾಡ್ತಾರೆ ಯಾರೇ ಆಗಲಿ, 5 ರೂಪಾಯಿ ಹೆಚ್ಚು ಕಮ್ಮಿ ನಡೆಯುತ್ತೆ. ಈ ಚೌಕಾಸಿ ಮಾಡೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಚೌಕಾಸಿ ಮಾಡೋದು ತುಂಬ ಒಳ್ಳೆಯದು ಅಂತ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.